ಕೊಲೆಗಡಕ ಹೆಂಗ್ ಆಗ್ತಾರೆ ಸರ್ ಅವರು? ಕೊಲೆಗಡಕ ಆಗಕ್ ಚಾನ್ಸೇ ಇಲ್ಲ. ದುರಾದೃಷ್ಟಕ್ಕೆ ಯಾರು ಹೊಣೆ ಅಂತಾರಲ್ಲ ಹಂಗಾಗಿದೆ ನಮ್ಮ ಬಾಸಿಂದ. ಇವಾಗ ಏನೋ ಸ್ಟೇಷನ್ ಹೋಗಿ ಅವಳೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಅವಳು ಯಾಕೆ ಕೊಡ್ಲಿಲ್ಲ ಸರ್? ನೀವೇ ಕೊಲೆ ಮಾಡಿರ್ಬೋದು, ಬೇರೆದವ್ರು ಕೊಲೆ ಮಾಡ್ಬೋದು. ಸಾಮಾನ್ಯ ಜನದ ಕೊಲೆ ಮಾಡಿದ್ರಂದ್ರೆ ಯಾರು ಬರ್ತಾ ಇದ್ರು ಸರ್ ಇವಾಗ? ಸ್ನೇಹಿತರೆ, ನಾವೀಗ ಅನ್ನಪೂರ್ಣೇಶ್ವರಿ ಠಾಣೆಯ ಮುಂಭಾಗ ಇರುವಂಥದ್ದು. ನಾವು ಸ್ಟೇಷನ್ನ ಸ್ಥಿತಿಗತಿ ಹೇಗಿದೆ ಅನ್ನುವಂಥ, ಅಂದರೆ ಇವತ್ತು ಏನು ದರ್ಶನ್ ಅವ್ರನ್ನ 5 ಗಂಟೆ ಒಳಗಡೆ ನ್ಯಾಯಾಧೀಶರ ಮುಂದೆ ಠಾಣೆಯಿಂದ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಠಾಣೆ ಬಳಿ ಬಂದಾಗ ದರ್ಶನ್ ಅವರ ಅಭಿಮಾನಿ, ಉತ್ತರ ಕರ್ನಾಟಕದ ಹುಡುಗಿ ದರ್ಶನ್ ಅಭಿಮಾನಿ ನಾನು ಅಂತೇಳಿ ಸೊ ನಮ್ಮ ಜೊತೆ ಮಾತನಾಡಿದಾಗ ದರ್ಶನ್ ಬಗ್ಗೆ ಮಾತನಾಡ್ತಾರೆ. ಏನು ಮಾತನಾಡ್ತಾರೆ? ದರ್ಶನ್ನ ಪರವಾಗಿರುತ್ತಾ ಅಥವಾ ದರ್ಶನ್ ವಿರುದ್ಧವಾಗಿರುತ್ತಾ? ಯಾಕಂದರೆ ಪರವಾಗಿ ಮಾತನಾಡೋದಕ್ಕೆ ಏನಿದೆ ಈ ಒಂದು ಕೇಸ್ನಲ್ಲಿ? ಸೊ ದರ್ಶನ್ ಅಭಿಮಾನಿ ಇವ್ರನ್ನ ಮಾತನಾಡ್ತೀನಿ. ನೀವು ದರ್ಶನ್ ಅಭಿಮಾನಿ? ಹೌದು ಸರ್, ದರ್ಶನ್ ಅಭಿಮಾನಿ. ನನ್ನ ನೆಗೆಟಿವ್ ಗಲಗಲಿ ಅಂತ ಗ್ರಾಮ ಅದು. ಸರ್ ಈಗ ಇಲ್ಲಿ ಬಂದಿರೋದು ಡಿ ಬಾಸ್ ಡಿ ಬಾಸ್ ನೋಡಕ್ಕೆ ಎಷ್ಟೊತ್ತನ 1 hour ಆಯ್ತು ವೇಟ್ ಮಾಡ್ತಾ ಇದೀವಿ. ಅವರು ಜೈಲಿಗೆ ಇವಾಗ ಸಬ್ಮಿಟ್ ಮಾಡ್ಬೇಕಂತೆ, ಕೋರ್ಟಿಗೆ ಹೈಕೋರ್ಟಿಗೆ ಹೋಗ್ಬೇಕಂತೆ. ಅದಕ್ಕೆ ಇನ್ನ ಜೈಲಿಗೆ ಹೋಗಿದ್ದಾರೆ. ಇಲ್ಲ, ಜೈಲಿಗೆ ಹೋಗಿದ್ದಾರೆ, ಜೈಲ್ ಮುಂದೆನೆ ಇದೆ ಇವಾಗ. ಸಬ್ಮಿಟ್ ಮಾಡ್ತಾ ಇದಾರೆ, ಅದಕ್ಕೆ ಬಂದು ವೇಟ್ ಮಾಡ್ತಾ ಇದೀವಿ ಸರ್ ಎಲ್ಲರ ಫ್ಯಾನ್ಸ್. ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಪ್ರಕರಣದಲ್ಲಿ? ಮತ್ತೆ ಇವ್ರನ್ನ ಡಿ ಬಾಸ್ ಅನ್ಬೇಕಂತ ಅನ್ಸುತ್ತಾ ಅಥವಾ ಇವ್ರನ್ನ ಕೊಲೆಗಡಕ ಅನ್ಬೇಕಾ ಅಥವಾ ಏನಂತೀರಿ? ನೀವು ನಿಮ್ಮ ಆಂಗಲ್ ಅಲ್ಲಿ ಏನಂತ ವಿಶ್ಲೇಷಣೆ? ಸರ್, ಕೊಲೆಗಡಕ ಹೆಂಗ್ ಆಗ್ತಾರೆ ಸರ್ ಅವರು? ಕೊಲೆಗಡಕ ಆಗಕ್ ಚಾನ್ಸೇ ಇಲ್ಲ. ಕೋಟಿ ಗಂಟ್ಲೆ ಎಲ್ಲ ಫ್ಯಾನ್ಸ್ ಇದ್ದಾರೆ ಅವ್ರಿಗೆಲ್ಲ. ತುಂಬಾ ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರು ಸಾಧನೆ ಮಾಡಿದೇನೆ ಸುಮ್ಮನೆ ಇದು ಅಲ್ಲ. ಹೇಳ್ಬೇಕಂದ್ರೆ ತುಂಬಾ ಅವ್ರಿಗೆ ಇವಾಗ ಒಂದು ಏನಂತಾರ, ಸವಾಸ ದೋಷದಲ್ಲಿ ಸನ್ಯಾಸಿ ಕೆಟ್ಟನಂತಾರಲ್ಲ, ಹಂಗಾಗಿದೆ ನಮ್ ಡಿ ಬಾಸ್ ಇವಾಗ ಹೇಳ್ಬೇಕಂದ್ರೆ. ಅದೇ ದರ್ಶನ್ ಅವರು ಅವರ ಫ್ರೆಂಡ್ ಸರ್ಕಲ್ ಸರಿ ಪ್ರಾಬ್ಲಮ್ ಆಗಿದೆ. ಇವಾಗ ಅವ್ರು ಮಾಡಿದೇನು ತಪ್ಪಲ್ಲ ಅಂತ ನನ್ನ ಅನಿಸಿಕೆ. ಆಡಿಯನ್ಸ್ ಎಂತಂದ್ರೆ ಗೊತ್ತಿದ್ದಿಲ್ಲ, ಬಟ್ ನನಗೆ ಅವರು ಇವಾಗ ಹೆಣ್ಣಿನ ಶೋಧನೆ ಮಾಡಿದ್ರೆ ಇವಾಗ ನನಗೆ ಏನು ಪ್ರಾಬ್ಲಮ್ ಆಗಿದೆ ಇವಾಗ ಅಂತಂದ್ರೆ ನೀವು ಇವಾಗ ಬರ್ತೀರಾ ಸರ್, ಬಂದು ನೀವು ಹೆಲ್ಪ್ ಮಾಡ್ತಿರ್ತಾನೆ, ಹಂಗೆ ಆಗಿದೆ ಅಂತ ನನ್ನ ಅನಿಸಿಕೆ. ನೀವು ಒಬ್ರು ಹೆಣ್ಣಾಗಿ ಈಗ ರೇಣುಕಾ ಸ್ವಾಮಿ ಕೊಲೆ ಆಗಿದೆ. ರೇಣುಕಾ ಸ್ವಾಮಿ ಹೆಂಡತಿಗೆ ಈಗಷ್ಟೇ 5 ತಿಂಗಳು ಗರ್ಭಿಣಿ. ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅದು ಮಾಡಿದ್ದು ಹೇಳ್ಬೇಕಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅನ್ಸುತ್ತೆ ಡಿ ಬಾಸ್. ನನಗೆ ಪ್ರಕಾರ ತಪ್ಪು ಮಾಡಿಲ್ಲ ಅನ್ಸುತ್ತೆ. ಬಟ್ ಏನೋ ಹೆದರಿಕೆ ಮಾಡಿ 1-2 ಏಟ್ ಹೊಡೆದಿರ್ತಾರೆ. ಬಟ್ ಅವರು ಹೇಳಿ 2 ಏಟ್ ಹೊಡೆದಿರ್ಬಹುದೇನೋ, ಏನೋ ಒಂದು ಏನು ಅಂತಾರಲ್ಲ ಸರ್, ಇವಾಗ ನಮ್ಮ ದುರಾದೃಷ್ಟಕ್ಕೆ ಯಾರು ಹೊಣೆ ಅಂತಾರಲ್ಲ ಹಂಗಾಗಿದೆ ನಮ್ಮ ಬಾಸಿಂದ. ಇವಾಗ ಅವ್ರು ರೇಣುಕಾ ಸ್ವಾಮಿಂದು ಇವಾಗ ಪ್ರಾಬ್ಲಮ್ ಆಗಿದೆ ಡಿ ಬಾಸ್ ಅವ್ರದ್ದು. ಅವರು ಏನಾರ ಒಂದು ಸ್ವಲ್ಪ ದುಡ್ಡಲ್ಲಿ ಏನಾರ ಸೊಲ್ಯೂಷನ್ ಮಾಡ್ಬೋದೇನೋ. ಬಟ್ ಅವ್ನು ಕಳ್ಕೊಂಡಿದ್ದಕ್ಕೆ ರೇಣುಕಾ ಸ್ವಾಮಿ ಕಳ್ಕೊಂಡಿದ್ದಾರೆ. ನಮಗೂ ದುಃಖ ಇದೆ, ಎಲ್ಲರಿಗೂ ದುಃಖ ಇದೆ. ಬಟ್ ಹಿಂದಿನವ್ರು ಏನಾರ ಮಾಡಿರ್ಬೋದೇನೋ. ಬಟ್ ಡಿ ಬಾಸ್ ಮಾಡಕ್ ಸಾಧ್ಯನೇ ಇಲ್ಲ ಸರ್, ನನ್ನ ಪ್ರಕಾರ ಸಾಧ್ಯನೇ ಇಲ್ಲ. ಬೇರೆದವರು ಅವ್ರು ಸವಾಸ ದೋಷ ಇದ್ದಾರಲ್ಲ ಸರ್, ಅವ್ರೇನ್ರ ಇವ್ರು ಹೊರಗಡೆ ಬಂದ್ಮೇಲೆ ಏನಾರ ಮಾಡಿರ್ಬೋದೇನೋ ಅಂತ ನನ್ನ ಅನಿಸಿಕೆ ಸರ್. ಈಗ ರೇಣುಕಾ ಸ್ವಾಮಿ ಅವ್ರ ಪತ್ನಿ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? 5 ವರ್ಷದ ಗರ್ಭಿಣಿ. 5 ವರ್ಷದ ಗರ್ಭಿಣಿ ಸರ್, ಅವ್ರ ಪರಿಸ್ಥಿತಿ ನನಗೂ ನೋಡಕ್ ಆಗ್ತಿಲ್ಲ. ತುಂಬಾ ಪ್ರಾಬ್ಲಮ್ ಅನಿಸ್ತಿದೆ ನನಗೂ. ಬಟ್ ಇದು ಏನೋ ಅಂತಾರಲ್ಲ ಸರ್, ದುರಾದೃಷ್ಟಕ್ಕ ಆಗಿದೆ ಅಂತ. ಬಟ್ ಅವ್ರ ಇದ್ರಲ್ಲಿ ನಾವೆಲ್ಲರೂ ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಇವತ್ತು ವಿಚಾರಣೆ ಹಂತದಲ್ಲಿ ಇರುವಂತಂದ್ರೆ ನ್ಯಾಯಾಧೀಶರ ಮುಂದೆ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಏನಾಗುತ್ತೆ ಗೊತ್ತಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ? ದರ್ಶನ್ಗೆ ಜೈಲ್ ಆಗುತ್ತಾ, ಬೇಲ್ ಆಗುತ್ತಾ ಅಥವಾ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಳ್ತಾರೆ? ನಿಮ್ಗೆ ಏನ್ ಅನ್ಸುತ್ತೆ ಅಭಿಮಾನಿಗಳು? ಸರ್, ಅಭಿಮಾನಿಗಳು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅವ್ರಿಗೆ ಜೈಲ್ ಆಗಬಾರ್ದಂತ ಎಂತ ಇವಾಗ ಒಂದು ಕಾಟೇರಿಯಾ ಫಿಲ್ಮ್ ರಿಲೀಸ್ ಆಯ್ತು. ಇವಾಗ ಕೋಟ್ಯಾನ್ ಜನ ಅವ್ರ ಅನ್ನದಾನ ಇದು ಅಂತಾರಲ್ಲ ಸರ್, ಹಂಗಿದ್ದಾರೆ. ಇವಾಗ ಕಡಲೆಪುರಿ ಮಾರ್ತಾ ಇರ್ಬೋದು, ಆಮೇಲೆ ಇವಾಗ ಬ್ಲ್ಯಾಕ್ ಟಿಕೆಟ್ ತಗೋತಾ ಇರ್ಬೋದು. ಅವರೆಲ್ಲ ಜೀವನ ಮಾಡ್ತಾ ಇದಾರೆ ಸರ್. ಇವಾಗ ಸರ್ಕಲಲ್ಲಿ ಜೀವನ ಮಾಡ್ತಾ ಇದಾರೆ. ಅಂತ ಮನುಷ್ಯ ಹೆಂಗ್ ಕೊಲೆ ಮಾಡಕ್ ಹೆಂಗ್ ಸಾಧ್ಯ ಸರ್ ಹೇಳಿ? ಇವಾಗ ಡಿಸ್ಟ್ರಿಬ್ಯೂಟರ್ ಎಲ್ಲ ಮಾಡ್ತಾ ಇದಾರೆ ಸರ್. ಅಂತ ಕೊಲೆ ಮಾಡಕ್ ಸಾಧ್ಯನೇ ಇಲ್ಲ ಸರ್. ಯಾರು ತಪ್ಪು ಯಾರು ಇಲ್ಲ ಅಲ್ವಾ? ಸಾಮಾನ್ಯರು ಕೂಡ. ಇವಾಗ ಸರ್ ನಾನು ಹೇಳ್ಬೇಕಂದ್ರೆ ಇವಾಗ ಈ ಡಿ ಬಾಸ್ ಕೊಲೆ ಮಾಡಿದಾನಂತಾನೆ ಎಲ್ಲಾರು ಇವಾಗ ಬರ್ತಾ ಇದಾರೆ. ಇವಾಗ ನಾವೆಲ್ಲ ಫ್ಯಾನ್ಸ್ ಬರ್ತಾ ಇದೀವಿ ಅಂತ ಅನ್ಕೊಳ್ಳಿ ಸರ್. ಇವಾಗ ಒಬ್ರೆ ಇವಾಗ ನೀವೇ ಕೊಲೆ ಮಾಡಿರ್ಬೋದು, ಬೇರೆದವ್ರು ಕೊಲೆ ಮಾಡ್ಬೋದು. ಸಾಮಾನ್ಯ ಜನದ ಕೊಲೆ ಮಾಡಿದ್ರಂದ್ರೆ ಯಾರು ಬರ್ತಾ ಇದ್ರು ಸರ್? ಇವಾಗ ಯಾರು ಬರ್ತಾ ಇದ್ದಿಲ್ಲ ಸರ್. ಯಾಕೆ ನಮ್ಮ ಬಾಸನ್ನ ಎದಕ್ಕೆ ತೋರಿಸ್ತಾ ಇದ್ರಿ ನೀವು? ತೋರಿಸ್ಬಾರ್ದು ಸರ್. ಅಂದ್ರೆ ಅವರು ಅಲ್ಲಿ ಪ್ರಾಬ್ಲಮ್ ಆಗಿದೆ, ಅವಳು ಗರ್ಭಿಣಿ, ಏನೋ ಒಂದು ಏಟ್ಗೆ ಡಿ ಬಾಸ್ ಮಾಡಕ್ ಸಾಧ್ಯನೇ ಇಲ್ಲ. 1-2 ಏಟ್ ಹೊಡಿರ್ಬೋದು. ಅವರು ಹೊಡೆದಿದ್ರೆ ಇವಾಗ ಹೊಡೆದಿದ್ದಾರೆ ಅಂತ ಬಿಲೇವ್ ಮಾಡಕ್ ಆಗಲ್ಲ.
ಕೋರ್ಟ್ ತೀರ್ಮಾನ ಮಾಡ್ಲಿ, ಜೈಲ್ ಬೇಗ ಹೊರಗೆ ಬರ್ಲಿ ಅಂತ ನನ್ನ ಅನಿಸಿಕೆ ಸರ್. ಇವಾಗ ಪವಿತ್ರ ಗೌಡ ಅಂತೂ ಇವಾಗ ಹೇಳ್ಬೇಕಂದ್ರೆ ಅವಳದು ಸದ್ಯಕ್ಕೆ ಹೇಳ್ಬೇಕಂದ್ರೆ ಸರ್, ಇವಾಗ ಅವ್ರಂತೂ ಖುಷಿಯಲ್ಲಿ ಇಲ್ಲ. ಅವ್ರು ಪತ್ನಿ ಅಂತೂ ದುಃಖದಲ್ಲಿನೇ ಇದ್ದಾಳೆ. ಇವಾಗ ಮೊನ್ನೆ ಫಾದರ್ಸ್ ಡೇ ಆಯ್ತು ಸರ್. ಇವಾಗ ಅವ್ರು ಒಳಗಡೆ ಇದ್ರು. ಮಗ ಏನಂತ ಹೇಳ್ಬೇಕು ಸರ್? ಇವಾಗ ಮಗಗೆ ತಾಯಿ ಏನಂತ ಹೇಳ್ಬೇಕು? ಇದು ನೋಡ್ಬೇಕು. ಪವಿತ್ರ ಗೌಡರು ಮಾಡಿದ್ದು ಸರಿ ಅಲ್ಲ, ಆಯ್ತಾ? ಇವಾಗ ಏನೋ ಸ್ಟೇಷನ್ಗೆ ಹೋಗಿ ಅವಳೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಅವಳು ಯಾಕೆ ಕೊಡ್ಲಿಲ್ಲ ಸರ್? ಇವಾಗ ದರ್ಶನ್ಗೆ ಏನಕ್ಕೆ ಹೇಳ್ಬೇಕಾಗಿತ್ತು? ಹೇಳ್ಬಾರ್ದಾಗಿತ್ತು. ಏನೋ ಒಂದು ತಪ್ಪಾಗಿದೆ ದರ್ಶನ್ ಹಿಂಗೆ ಅಂತ ಅಲ್ಲೇ ಸರಿ ಪಡಿಸ್ಬೋದಾಗಿತ್ತು. ಇವಳು ಏನಾರ ಒಂದ್ ಸ್ವಲ್ಪ ರಿಯಾಕ್ಟ್ ಮಾಡಿರ್ಬೋದು. ಪವಿತ್ರ ಗೌಡನೇ ಹಿಂಗಾಗಿದೆ ನಂಗೆ ಹಂಗಾಗಿದೆ ಅಂತ ಹೇಳ್ತಾರಲ್ಲ ಸರ್, ಹಂಗ ಏನಾರ ಹೇಳಿರ್ಬಹುದು, ಉತ್ತೇಜನ ನೀಡಿರ್ಬೋದೇನೋ ಅಂತ ನಂದು ಅನಿಸಿಕೆ ಸರ್. ಬಟ್ ಅವರು ಫಾದರ್ಸ್ ಡೇ ಎಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ ಅವ್ರ ಮಗ. ಏನೋ ಅಂತಾರಲ್ಲ ಸರ್, ಏನೋ ದುರಾದೃಷ್ಟ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಸರ್. ಒಟ್ನಲ್ಲಿ ಪವಿತ್ರ ಗೌಡ ಸೇರಿದಂತೆ ಎಲ್ಲ ದುಷ್ಟ ಸವಾಸದಿಂದನೇ ನಮ್ದು ಡಿ ಬಾಸ್ ಸನ್ಯಾಸಿ ದೋಷದಿಂದ ಸವಾಸ ಕೆಡ್ತಂತಾರಲ್ಲ ಸರ್, ಹಂಗಾಗಿದೆ. ಸವಾಸ ದೇಶದ ಸನ್ಯಾಸಿ ಕಟ್ಟ ಸರ್. ಹಾಗೆ ದರ್ಶನ್ ಅವರ ಪ್ರಕರಣ ಕೂಡ ಆಗಿದೆ ಅಂತ ಹೇಳಿ ಅವರ ಅಭಿಮಾನಿ ಹೇಳ್ತಾ ಇರುವಂತದ್ದು ಸಾಕಷ್ಟು ಜನ ಹೇಳ್ತಾ ಇದಾರೆ. ಚಿತ್ರೋದ್ಯಮದವರು ಕೂಡ ಹೇಳಿದ್ದು, ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ದು ದರ್ಶನ್ ನ ಬ್ಯಾನ್ ಮಾಡಬೇಡಿ. ಆಮೇಲೆ ಮೊನ್ನೆ ಇವ್ರು ಕೂಡ ಹೇಳಿದ್ರು, ಚಿನ್ನೇಗೌಡರು ಕೂಡ ಹೇಳಿದ್ರು, ಪುನೀತ್ ರಾಜ್ಕುಮಾರ್ ಅವರ ಭಾವ, ವಿಜಯ ರಾಘವೇಂದ್ರ ಅವರ ತಂದೆ, ಮುರಳಿ ಅವರ ತಂದೆ, ದರ್ಶನ್ ಏನೋ ಆಗ್ಬಾರ್ದಾಗಿತ್ತು, ಅಚಾನಕ್ ಆಗಿ ಆಗ್ಬಿಟ್ಟಿದೆ. ಆಗೊಮ್ಮೆ ದರ್ಶನ್ ತಪ್ಪು ಮಾಡಿದ್ರೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಲಿ, ಆದ್ರೆ ಈ ಬ್ಯಾನ್ ಏನು ಅಂತ ಮಾತೆಲ್ಲ ಆಡೋದಕ್ಕೆ ಯಾರು ಬ್ಯಾನ್ ಮಾಡೋದಕ್ಕೆ ನಾವು ನೀವು ಯಾರು? ಆಗೊಮ್ಮೆ ಶಿಕ್ಷೆ ಆಗೋದಾದ್ರೆ ಭಗವಂತ ಕೊಡ್ತಾನೆ ಅಥವಾ ಕಾನೂನು ಕೊಡ್ತಾರೆ. ಶಿಕ್ಷೆ ಈ ಬ್ಯಾನ್ ಮಾಡೋದಕ್ಕೆ ನಾವು ನೀವು ಯಾರು ಅಂತ ಹೇಳಿ ಚಿನ್ನೇಗೌಡರು ಕೂಡ ಹೇಳಿರುವಂಥದ್ದು. ಅವರ ಅಭಿಮಾನಿ, ದರ್ಶನ್ ಅವರ ಅಭಿಮಾನಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆಗೊಮ್ಮೆ ದರ್ಶನ್ ಸರ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ, ಯಾಕೆ ಇಲ್ಲ ಸಲ್ಲದ ಅವ್ರ ಮೇಲೆ ತೇಜೋವಧೆ ಯಾಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ನೋಡ್ಕೊಳ್ಳೋದಕ್ಕೆ ಭಗವಂತ ಇದ್ದಾನೆ, ಜೊತೆಯಲ್ಲಿ ಕಾನೂನು ಇದೆ. ನೀವ್ಯಾರ್ರೀ ಮಧ್ಯದಲ್ಲಿ ಅವ್ರನ್ನ ಕಾಲೆಳೆದು ಇಲ್ಲ ಸಲ್ಲದ ಬೇರೆ ರೀತಿಯಲ್ಲಿ ಯಾಕೆ ಬಿಂಬಿಸ್ತೀರಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಯಾರು ಕೂಡ ದರ್ಶನ್ನ ಅವರ ಅಭಿಮಾನಿಗಳು ಕೂಡ ನಿಜಕ್ಕೂ ಅಪ್ರಿಷಿಯೇಟ್ ಮಾಡ್ಬೇಕಿಲ್ಲಿ. ಎಲ್ಲೋ ಕೆಲವರಷ್ಟೇ ಬೇರೆ ರೀತಿ ವರ್ತನೆ ಮಾಡಿದ್ರೆ, ಇನ್ನೂ ಕೆಲವರು ಇಂತಹ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ದರ್ಶನ್ ತಪ್ಪು ಮಾಡಿದ್ರೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಹಾಕಿ, ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳು ಮಾಡಬೇಡಿ ಅಂತ ಹೇಳಿ ಕೂಡ ತುಂಬ ಪಾರದರ್ಶಕವಾಗಿ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಕಡೆಯದಾಗಿ ಆಗೊಮ್ಮೆ ದರ್ಶನ್ ತಪ್ಪು ಮಾಡಿಲ್ಲ ಅಂದರೆ ಹೊರಗಡೆ ಬರ್ತಾರೆ. ಭಗವಂತ ಮತ್ತೆ ಅವ್ರನ್ನ ಎಂದಿನಂತೆ ಮತ್ತೆ ಕನ್ನಡದ ಈ ಒಂದು ಚಿತ್ರೋದ್ಯಮದ ಸೇವೆ ಸಲ್ಲಿಸಲಿ ಅಂತ ಹೇಳಿ ಕೂಡ ಎಲ್ಲ ಅಭಿಮಾನಿಗಳ ಆಶಯವಾಗಿದೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.